ನನ್ನ ಸಿಎಂ ಮಾಡಲ್ವಾ? ಹಾಗಾದ್ರೆ ಇವುಗಳನ್ನು ಮಾಡಿ. ಹೈಕಮಾಂಡ್ಗೆ 4 ಷರತ್ತು ಹಾಕಿದ್ರ ಡಿಕೆ ಶಿವಕುಮಾರ್. ಹಾಗಾದ್ರೆ ಡಿಕೆ ಶಿವಕುಮಾರ್ ಹಾಕಿರುವಂತಹ ಆ ಒಂದು ಷರತ್ತೇನು? ನಿಮ್ಮ ಫ್ರೀಡಂ ಟಿವಿಯಲ್ಲಿ ಡಿಕೆ ಶಿವಕುಮಾರ್ ಹಾಕಿರುವಂತಹ ಷರತ್ತಿನ ಲಿಸ್ಟ್. ಸಿಎಂ ಮಾಡೋದಿಲ್ವಾ? ಹಾಗಾದ್ರೆ ಇವುಗಳನ್ನ ಮಾಡಿ. ಹೈಕಮಾಂಡ್ಗೆ 4 ಷರತ್ತು ಹಾಕಿರುವಂತಹ ಡಿಕೆ ಶಿವಕುಮಾರ್. ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರು ಹಾಕಿರುವಂತಹ ಆ ಒಂದು ಷರತ್ತೇನು? ಫ್ರೀಡಂ ಟಿವಿಯಲ್ಲಿ ಡಿಕೆ ಶಿವಕುಮಾರ್ ಹಾಕಿರುವಂತಹ ಷರತ್ತಿನ ಲಿಸ್ಟ್. ನಂಬರ್ 1 ಏನೇನು? ಡಿಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಬದಲಾವಣೆ ಬೇಡ. ನಂಬರ್ 2 2028ಕ್ಕೆ ಏನು ಅನ್ನುವಂಥದ್ರ ಬಗ್ಗೆ ಅಧಿಕೃತ ಒಪ್ಪಂದ ಆಗಬೇಕು. ನಂಬರ್ 3 ಸಂಪುಟದಲ್ಲಿ ನನ್ನ ಆಪ್ತರಿಗೆ ಆದ್ಯತೆಯನ್ನ ನೀಡಬೇಕು. ನಂಬರ್ 4 ಕೆಪಿಸಿಸಿಯಲ್ಲಿ ಫ್ರೀ ಹ್ಯಾಂಡ್ ಟಿಕೆಟ್ ಹಂಚಿಕೆಯಲ್ಲಿ ನನಗೆ ಸ್ವಾತಂತ್ರ್ಯ ಬೇಕು. ಡಿಕೆ ಶಿವಕುಮಾರ್ ಅವರ ಷರತ್ತು ಇದಾಗಿದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಿರುವಂತಹ ವಿಚಾರದ ಬಗ್ಗೆ ಈಗ ಮತ್ತೆ ನಾನು ಶುರು ಮಾಡಬೇಕು ಅನ್ನೋದೇನಿಲ್ಲ. ಬಿಹಾರದ ಎಲೆಕ್ಷನ್ ಮುಗಿದ ಮೇಲೆ ನವೆಂಬರ್ ಕ್ರಾಂತಿ ಆಗುತ್ತೆ. ನವೆಂಬರ್ ಕ್ರಾಂತಿಯಲ್ಲಿ ಅದೆಷ್ಟೋ ಜನರು ಮುಗ್ಗರಿಸಿ ಬೀಳುತ್ತಾರೆ ಅಂತ ಹೇಳಿ ಕಾಂಗ್ರೆಸ್ ಪಾಳ್ಯದಲ್ಲೇ ಮಾತನಾಡಲಾಗ್ತಾ ಇತ್ತು. ಆದ್ರೆ ಡಿಕೆ ಶಿವಕುಮಾರ್ ಅವರು ನವೆಂಬರ್ 1ರಿಂದ ಯಾಕೋ ಸೈಲೆಂಟ್ ಆದಂಗೆ ಕಾಣ್ತಾ ಇತ್ತು. ಹೈಕಮಾಂಡ್ ಅವರು ಕೂಡ ಯಾರು ಮಾತನ್ನ ಕೇಳುತ್ತಾರೋ ಅವರಿಗೆ ಬುದ್ಧಿವಾದ ಹೇಳೋದು ಜಾಸ್ತಿ ಆಗಿತ್ತು. ಇಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತು ಕೇಳೋ ತರ ಕಾಣಿಸ್ತಾ ಇರಲಿಲ್ಲ. ಕನಕಪುರದ ಬಂಡೆಗೆ ಇಷ್ಟು ವರ್ಷಗಳ ಕಾಲವೂ ಕೂಡ ಹೈಕಮಾಂಡ್ ನಂಬಿಸಿ ಮತ್ತೆ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾತು ಕೇಳಿಸ್ಕೊಂಡ್ ಬಂದಿರೋ ಕಾರಣಕ್ಕಾಗಿ ಹಠ ಮಾಡುವಂತಹ ಕೂಸಾಗಿದ್ದಂತಹ ಡಿಕೆ ಶಿವಕುಮಾರ್ ಅವರನ್ನ ಸಮಾಧಾನ ಮಾಡಲಿಕ್ಕೆ ಮುಂದಾಗತ್ತೆ. ಅದರಲ್ಲಿ ಸಕ್ಸಸ್ ಕೂಡ ಆದಂಗೆ ಕಾಣಿಸ್ತಾ ಇರುತ್ತೆ. ಡಿಕೆ ಶಿವಕುಮಾರ್ ಅವರು ಅಕ್ಟೋಬರ್ ಹಾಗೂ ಸೆಪ್ಟೆಂಬರ್ ಅಲ್ಲಿ ಗುಡುಗಿದ್ದಂತಹ ಗುಡುಗು ಈಗ ಕೇಳಿಸ್ತಾ ಇಲ್ಲ. ಎಲ್ಲೂ ಕೂಡ ನಾನು ಆಕಾಂಕ್ಷಿ ಅಂತ ಹೇಳದೇನೆ ಟಫ್ ಫೈಟ್ ಕೊಟ್ಟಿದ್ದಂತಹ ಡಿಕೆ ಶಿವಕುಮಾರ್ ಅವರು ಯಾಕೋ ಸಿದ್ದರಾಮಯ್ಯ ಅವರ ಹಠಕ್ಕೆ ಮಣಿದಂತೆ ಕಾಣಿಸ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ದೇವರ ಮೊರೆ ಹೋಗ್ತಾರೆ, ಆದ್ರೂ ಆಗೋದಿಲ್ಲ. ಶತಾಯ ಕತಾಯ ನಾನು ಕುರ್ಚಿಯನ್ನ ಬಿಡೋದಿಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಅಂಟಿಕೊಂಡು ಕುತ್ಕೊಂಡಂಗೆ ಕಾಣ್ತಾ ಇದೆ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರನ್ನೇನಾದ್ರೂ ಸಿಎಂ ಸೀಟಿನಿಂದ ತೆಗೆದು ಬಿಟ್ರೆ ಹೈಕಮಾಂಡ್ಗೆ ಭಾರಿ ಹಿನ್ನಡೆ ಆಗುತ್ತೆ. ಯಾಕಂತಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪ್ರಬಲವಾಗಿ ಬೆಳೆದಿದೆ. ಅದಕ್ಕೆ ಡಿಕೆ ಶಿವಕುಮಾರ್ ಅವರು ಎಷ್ಟು ಕಾರಣನೋ ಸಿದ್ದರಾಮಯ್ಯ ಅವರು ಕೂಡ ಅದಕ್ಕಿಂತ 1 ಪಟ್ಟು ಜಾಸ್ತಿ ಕಾರಣ ಅಂತ ಹೇಳಿ ಹೈಕಮಾಂಡ್ ನಂಬುತ್ತೆ. ಇಲ್ಲಿ ಇಬ್ಬರು ಜಗಳ ಮಾಡ್ಕೊಂತಿರ್ಬೇಕಾದ್ರೆ ನ್ಯೂಟ್ರಲ್ ಗೇರ್ ಅನ್ನ ಹಾಕಿದ್ದಂತಹ ಹೈಕಮಾಂಡ್ ಬಿಹಾರದತ್ತ ಚಿತ್ತವನ್ನ ನೆಟ್ಟುತ್ತೆ. ತದಾದ ನಂತರ ಸಚಿವ ಸಂಪುಟ ಪುನರಚನೆ ಆಗಬೇಕು ಅಂತ ಹೇಳಿ ಕರ್ನಾಟಕದಲ್ಲಿ ಕೇಳ್ತಾ ಇರಬೇಕಾದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗಿರುವವರು ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರಿಗೆ ಮಂತ್ರಿ ಸ್ಥಾನವನ್ನ ಕೊಟ್ಟುಬಿಟ್ರೆ ಡಿಕೆ ಶಿವಕುಮಾರ್ ಅವರ ಆಟ ಕಮ್ಮಿ ಆಗುತ್ತೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಕೇಳ್ತಾರೆ, ನನಗೆ ಬೇಕಾದವ್ರನ್ನೂ ಕೂಡ ಸಚಿವ ಸಂಪುಟದಲ್ಲಿ ಸೇರಿಸ್ಕೋಬೇಕು ಅಂತ ಹೇಳಿ. ಡಿಕೆ ಶಿವಕುಮಾರ್ ಅವರು ಸರಿ ಆಯ್ತು, 2025 ಏನು 28ರವರೆಗೆ ಏನು ನಮ್ಮ ಕಾಲಾವಧಿ ಇದೆ ಅದರ ಬಗ್ಗೆ ನಾನು ಮಾತನಾಡುವುದಿಲ್ಲ. ಅದಾದ ನಂತರ ನನಗೆ ನಂಬಿಕೆ ಇದೆ ನಮ್ಮ ಪಕ್ಷವೇ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿ. ಎಸ್, ಕ್ವೈಟ್ ಗುಡ್. ಏನು ಅಂತಂದ್ರೆ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಓಕೆ, ಬಿಜೆಪಿ ಬಂದ್ಬಿಟ್ರೆ ಅದು ಗೊತ್ತಿಲ್ಲ ನನಗೆ. ಬಟ್ 2028ರ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಗೆದ್ದಾಗ ನಾನೇ ಸಿಎಂ ಆಗಬೇಕು, ನೀವು ಒಂದು ಷರತ್ತನ್ನ ಅಥವಾ ಅದರ ಬಗ್ಗೆ ಸಹಿಯನ್ನ ಅಥವಾ ಅದರ ಬಗ್ಗೆ ಕ್ಲಾರಿಟಿಯನ್ನ ಕೊಟ್ಟುಬಿಡಿ. ಒಂದು ಕಂಡೀಷನ್. ಎರಡನೇ ಕಂಡೀಷನ್ನಲ್ಲಿ ಡಿಕೆ ಶಿವಕುಮಾರ್ ಅವರು ಹೇಳ್ತಾರೆ ಏನು ಅಂತಂದ್ರೆ, ಈಗ ಏನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಡಿಕೆ ಶಿವಕುಮಾರ್ ಅವರಿಂದ ಕಿತ್ಕೊಂಡು ಜಾರಕಿಹೊಳಿ ಅವರಿಗೋ ಅಥವಾ ಖಂಡ್ರೆ ಅವರಿಗೋ ಕೊಡಬೇಕು ಅಂತ ಹೇಳಿ ಸಾಕಷ್ಟು ಜನ ಮಾತನಾಡ್ಕೊಳ್ತಾ ಇದ್ರಲ್ಲ, ಅದಕ್ಕೆ ಫುಲ್ ಸ್ಟಾಪ್ ಅನ್ನ ಇಡ್ತಾರ.
ಡಿಸಿಎಂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಇಲ್ಲ, ಎರಡೂ ನಾನೇ ಮಾಡ್ಕೊಳ್ತೀನಿ. ಡಿಸಿಎಂ ಒಬ್ಬನೇ ಇರಬೇಕು ಮತ್ತು 4 ಜನರು ತಂದು ಕೂರ್ಸರ ಆಗಲ್ಲ. ಇನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಟ್ಕೊಡೋದಿಲ್ಲ. ನನಗೆ ಮಾನಸಿಕ ಸ್ಥೈರ್ಯವಿದೆ, ಧೈರ್ಯವಿದೆ, ದೈಹಿಕವಾಗಿಯೂ ಚೆನ್ನಾಗಿದ್ದೀನಿ, ಮಾನಸಿಕವಾಗಿಯೂ ಚೆನ್ನಾಗಿದ್ದೀನಿ ಅಂತ ಖಡಾಖಂಡಿತವಾಗಿ ಹೇಳ್ತಾರೆ. ನನ್ನ ವಿರುದ್ಧವಾಗಿ ಪಿತೂರಿ ಮಾಡೋರು ಯಾರ್ಯಾರಿದೆ ನನಗೂ ಗೊತ್ತಿದೆ ಅಂತ ಹೇಳ್ತಾರೆ. ಎಸ್, ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಡಿಸಿಎಂ ಸ್ಥಾನದಿಂದ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ತೆಗೆದ್ರೆ ಹೈಕಮಾಂಡ್ಗೆ ಹೊಡೆತ ಬೀಳುತ್ತೆ ವೀಕ್ಷಕರೇ. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರು ಪಕ್ಷವನ್ನ ಕಟ್ಟೋದಕ್ಕೆ ಅವ್ರು ಹೇಳ್ದ ಹಾಗೆ ಅದಕ್ಕಿಂತ ಜಾಸ್ತಿಯೇ ಮುನ್ನುಗ್ಗಿ ಕೆಲಸವನ್ನ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನ ಆಲ್ರೆಡಿ ಕನ್ವಿನ್ಸ್ ಮಾಡ್ತಾ ಇದೆ ಹೈಕಮಾಂಡ್. ಈಗ ಡಿಸಿಎಂ ಸ್ಥಾನ ಮತ್ತು ಕೆಪಿಸಿಸಿ ಸ್ಥಾನವನ್ನ ಕೈ ಬಿಡ್ಲಿಕ್ಕೆ, ಅವರಿಂದ ಕಿತ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. 3ನೇ ರೂಲ್ಸ್, ಸಂಪುಟದಲ್ಲಿ ನನ್ನ ಆಪ್ತರಿಗೆ ಆದ್ಯತೆ. ಎಸ್, ಸಚಿವ ಸಂಪುಟದಲ್ಲಿ ಡಿಕೆ ಶಿವಕುಮಾರ್ ಅವ್ರನ್ನ ಆಪ್ತರನ್ನ ಇಟ್ಕೊಳ್ಳೇಬೇಕು. ಮುಂದೊಂದು ದಿನ ರಾಜ್ಯವನ್ನ ಕಟ್ಟಬೇಕಾದ್ರೆ ಡಿಕೆ ಶಿವಕುಮಾರ್ ಅವ್ರಿಗೆ ಬಲ ಬೇಕು ಅಂದ್ರೆ ಅಧ್ಯಕ್ಷ ಈಗ ಮಂತ್ರಿ ಸ್ಥಾನದಲ್ಲಿ ಅವರ ಆಪ್ತರಿರಲೇಬೇಕು. ಕೆಪಿಸಿಸಿಯಲ್ಲಿ ಫ್ರೀ ಹ್ಯಾಂಡ್ ಟಿಕೆಟ್ ಹಂಚಿಕೆ ಮಾಡುವಲ್ಲಿ ಸ್ವಾತಂತ್ರ್ಯ ಕೊಡಬೇಕು ಅನ್ನುವಂತಹ ಸಾಕಷ್ಟು ವಿಚಾರವನ್ನು ಮುಂದಿಟ್ಟಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.